ಸತ್ಯವಾಗುತ್ತದೆ ಕೋಡಿಮಠದ ಸ್ವಾಮೀಜಿ ನುಡಿದಿದ್ದಂತಹ ಭವಿಷ್ಯ. ಬಜೆಟ್ ಆಗುತ್ತೆ, ಅದಾದ ಮೇಲೆ ಯುಗಾದಿಯೂ ಬರುತ್ತೆ. ಯುಗಾದಿ ಬಳಿಕ ಅವರಾಗೆ ಬಿಟ್ಟರೆ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಬಲವಂತವಾಗಿ ತೆಗೆಯೋದು ಅಸಾಧ್ಯ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಕೋಡಿ ಶ್ರೀ ಸ್ವಾಮೀಜಿ. ಆ ಮಾತು ಸತ್ಯ ಆಗ್ತಾ ಇದೆ. ಬಲವಂತವಾಗಿ ಅವರನ್ನ ಸ್ಥಾನದಿಂದ ತೆಗೆಯೋದು ಅಸಾಧ್ಯ ಅಂತ ಹೇಳಿರ್ತಾರೆ. ಯುಗಾದಿ ಬಳಿಕ ಅವರಾಗೆ ಬಿಟ್ಟರೆ ಬದಲಾವಣೆ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಾರೆ. ಯುಗಾದಿ ಹಬ್ಬವು ಮುಗಿದು ಹೋಯಿತು, ಈಗ ತಾವಾಗೆ ಪಟ್ಟ ಬಿಡೋದಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯರನ್ನ ಒಪ್ಪಿಸ್ಕೊಂಡಿಯೇ ಡಿಕೆ ಸಿಎಂ ಮಾಡ್ತಾ ಇರುವಂತಹ ಹೈಕಮಾಂಡ್. ಅಕ್ಷರಶಃ ಸತ್ಯವಾಗ್ತಾ ಇದೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಹೇಳಿದಂತಹ ಮಾತು. ಸಿದ್ದರಾಮಯ್ಯರನ್ನ ಒಪ್ಪಿಸಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕೂಡ. ಬಜೆಟ್ ಆಗುತ್ತೆ, ಅದಾದ ಮೇಲೆ ಯುಗಾದಿಯೂ ಕೂಡ ಬರುತ್ತೆ. ಯುಗಾದಿ ಬಳಿಕ ಅವರಾಗೆ ಬಿಟ್ಟರೆ ಬದಲಾವಣೆ ಫಿಕ್ಸ್. ಕೋಡಿ ಶ್ರೀ ಮಠದ ಸ್ವಾಮೀಜಿಗಳು ಆಗ ಹೇಳಿರ್ತಾರೆ, ಯುಗಾದಿ ಬರುತ್ತೆ, ಯುಗಾದಿ ಬಳಿಕ ಅವರಾಗೆ ಬಿಟ್ಟರೆ ಬದಲಾವಣೆ ಆಗತ್ತೆ ಅನ್ನುವಂಥ ಮಾತುಗಳನ್ನ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಬಲವಂತವಾಗಿ ತೆಗೆಯೋದು ಅಸಾಧ್ಯ ಅನ್ನುವಂಥದ್ದನ್ನು ಕೂಡ. ಸಿದ್ದರಾಮಯ್ಯರನ್ನ ಒಪ್ಪಿಸ್ಕೊಂಡೇ ಡಿಕೆ ಸಿಎಂ ಮಾಡ್ತಾ ಇರುವಂತಹ ಹೈಕಮಾಂಡ್. ಅಕ್ಷರಶಃ ಸತ್ಯವಾಗ್ತಾ ಇದೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳ ಈ ಒಂದು ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯರನ್ನ ಒಪ್ಪಿಸಿ ಪಟ್ಟದಿಂದ ಇಳಿಸುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಇದೀಗ ಹೈಕಮಾಂಡ್ ಮಾಡಿರುವಂಥದ್ದು. ಸೊ ಫೈನಲಿ ಕೋಡಿ ಶ್ರೀ ಮಠದ ಸ್ವಾಮಿಗಳು ನುಡಿದಂತಹ ಮಾತುಗಳು ಎಲ್ಲವೂ ಕೂಡ ನಿಜ ಆಗಿದೆ. ಬಜೆಟ್ ಆಗುತ್ತೆ, ಅದಾದಮೇಲೆ ಯುಗಾದಿ ಕೂಡ ಬರುತ್ತೆ. ಯುಗಾದಿ ಬಳಿಕ ಅವರಾಗೆ ಅವ್ರು ಬಿಟ್ಟರೆ ಬದಲಾವಣೆ ಆಗತ್ತೆ ಅನ್ನುವಂತಹ ಮಾತುಗಳನ್ನು ಕೋಡಿ ಶ್ರೀ ಮಠದ ಸ್ವಾಮೀಜಿಗಳು ಹೇಳಿರ್ತಾರೆ. ಸೊ ಸಿದ್ದು ಒಂದು ಕಡೆ ಮೌನ ವಹಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕೋಡಿ ಶ್ರೀಗಳು ಹೇಳಿರುವಂತಹ ಮಾತುಗಳು ನಿಜವಾಗ್ತಾ ಇದೆ. ಅಂದರೆ ಬಲವಂತವಾಗಿ ಅವರನ್ನ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಂತೆ ಇವಾಗ ಶಾಸಕರೆಲ್ಲರೂ ಕೂಡ ಬಂದು ಸಿಎಂ ಸಿದ್ದರಾಮಯ್ಯನವರಿಗೆ ನಾವಿದ್ದೀವಿ, ಬೆಂಬಲ ಸೂಚಿಸ್ತಾ ಇದ್ದೀವಿ, ಪತ್ರವನ್ನು ಕೂಡ ಬರೆದು ನಮ್ಮ ಪತ್ರಕ್ಕೆ ಸಹಿ ಹಾಕ್ತೀವಿ, ರಾಹುಲ್ ಗಾಂಧಿಯೊಟ್ಟಿಗೆ ಮಾತನಾಡಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಆ ಕಡೆ ಬಲವನ್ನು ತೋರಿಸ್ತಾ ಇಲ್ಲ. ಬಿಕಾಸ್ ನಾನು ರಾಹುಲ್ ಗಾಂಧಿಗೆ ಮಾತನ್ನು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದು ಮೌನ ಸಿಎಂ ಬಡ ಅಂತ ಇರುವಂಥದ್ದು. ನಿಮ್ಮ ಪರ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ರಾಜೀನಾಮೆಯನ್ನು ನೀಡಬೇಡಿ ಅಂತ ಕೂಡ ಶಾಸಕರು ಹೇಳ್ತಾ ಇದ್ದಾರೆ. ಬಟ್ ಮತ್ತೊಂದು ಕಡೆ ಅವರು ಇಚ್ಛೆ ಪಟ್ಟಂತೆ ಶಾಸಕರಿಗೆ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ಅವರ ಇಚ್ಛೆಯ ಸ್ಥಾನಗಳನ್ನು ಕೊಟ್ಬಿಟ್ಟು ಸಮಾಧಾನ ಮಾಡ್ತಾರಾ ಕಾದು ನೋಡಬೇಕು. ಸಿದ್ದರಾಮಯ್ಯರನ್ನ ಒಪ್ಪಿಸಿಯೇ ಡಿಕೆ ಸಿಎಂ ಮಾಡ್ತಾ ಇರುವಂತಹ ಹೈಕಮಾಂಡ್. ಫೈನಲಿ ಕೋಡಿ ಶ್ರೀ ಮಠದ ಸ್ವಾಮೀಜಿಗಳು ಹೇಳಿರುವಂತಹ ಭವಿಷ್ಯ ನಿಜವಾಗಿದೆ. ಸಿದ್ದರಾಮಯ್ಯರನ್ನ ಒಪ್ಪಿಸಿ ಪಟ್ಟದಿಂದ ಇಳಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಬಟ್ ಮತ್ತೊಂದು ಬೇಡಿಕೆಯನ್ನು ಮುಂದಿಡ್ತಾ ಇರುವಂಥದ್ದು ಸಿದ್ದರಾಮಯ್ಯ, ಅಂದರೆ ಈ